ವೆಲ್ಕಮ್ ಟು ಆರ್ಯಭಟ ಯೂಟ್ಯೂಬ್ ಚಾನಲ್. ಆರ್ಯಭಟ ಟ್ಯುಟೋರಿಯಲ್ ಚಾನಲ್ ಅಂತೇಳಿ ಹೊಸ ನಾವು ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ಆಮೇಲೆ ಈ ಒಂದು ಚಾನಲ್ ಕ್ರಿಯೇಟ್ ಮಾಡಿದ ಉದ್ದೇಶ ಈಗ ಸದ್ಯಕ್ಕೆ 10ನೇ ತರಗತಿಗೋಸ್ಕರ ಇದು ನಾವು ಬಳಸ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಈಗ ಈಸ್ತಿನಂತೂ ಕೊರೋನಾ ವೈರಸ್ ಎಫೆಕ್ಟ್ನಿಂದ ಎಲ್ಲರಿಗೂ ತೊಂದರೆ ಆಗಿತ್ತು. ಸ್ಪೆಷಲಿ 10th ವಿದ್ಯಾರ್ಥಿಗಳು ಕೂಡ 10ನೇ ತರಗತಿ ವಿದ್ಯಾರ್ಥಿಗಳು ಭಾಳ ತೊಂದರೆ ಆಗಿತ್ತು. ಎಕ್ಸಾಮು ನಡೀತದೋ ಇಲ್ಲೋ ನಡೆಯಲ್ಲೋ ಅಥವಾ ಎಕ್ಸಾಮ್ ಹಂಗೆ ಪಾಸ್ ಮಾಡ್ತಾ ಇದಾರೋ ಅಥವಾ ಪೋಸ್ಟ್ಮಾನ್ ಮಾಡ್ತಾರೆ, ಬರೀ ಪೋಸ್ಟ್ಮಾನ್ ಮಾಡ್ಕೊಂತ ಬಂದ್ರು ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ಭಾಳ ಗೊಂದಲ ಆಗಿತ್ತು. ಕೆಲವು ವಿದ್ಯಾರ್ಥಿಗಳು ಓದೋದು ಬಿಟ್ಟಿರಬಹುದು. ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ಈಗೇನು ರಜೆ ಐತಲ್ಲ ಬಿಡ ಆಮೇಲೆ ನೋಡೋಣ ಅಂತೇಳಿ ಕೆಲವು ಲೇಜಿತನ ಮಾಡ್ತಿರ್ತಾರಲ್ಲ, ಲೇಜಿತನ ಮಾಡಿದ್ರೆ ಈಗ ಸ್ಟಾರ್ಟ್ ಮಾಡಕ್ಕೆ ಹೋಗಿರ್ತಾರ. ಈ ಸ್ಟಾರ್ಟ್ ಮಾಡಕ್ಕೆ ಹೋದಾಗ ಸ್ವಲ್ಪ ರಿವಿಷನ್ ಆಗಲಿ ಅವರಿಗೋಸ್ಕರ ಒಂದು ಈ ಚಾನಲ್ ಕ್ರಿಯೇಟ್ ಮಾಡಿದ್ವಿ. ಆಮೇಲೆ ಈ ಒಂದು ವಿಡಿಯೋ ಬರೀ ಓನ್ಲಿ 10th ಸ್ಟೂಡೆಂಟ್ಸ್ ಅಂತ. ಯಾಕಪ್ಪ ಅಂತಂದರೆ ಇದು ನಾವು 10th ಸೈನ್ಸ್ ಒಂದು ವಿಷಯವನ್ನು ಡಿಸ್ಕಸ್ ಮಾಡಿ ಅವ್ರಿಗೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈ 10th ಸ್ಟೂಡೆಂಟಿಗೆ ಮಾತ್ರ ಅನ್ವಯ ಆಗುತ್ತೆ. ಏನಪ್ಪ ಅಂತಂದರೆ ಶಾರ್ಟಾಗಿ ಅವ್ರು ಯಾಕಪ್ಪ ಅಂತಂದರೆ ಈ ರೀಸೆಂಟಾಗಿ 2 days ಹಿಂದೆ ಸುರೇಶ್ ಕುಮಾರ್ ಸರ್ ಅವರು ಡೇಟನ್ನು ಅನೌನ್ಸ್ ಮಾಡಿದರು. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಡೇಟ್ ಕೊಟ್ಟಿದ್ರು, 25ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತವ, 4ನೇ ತಾರೀಕಿಗೆ ಮುಗಿತಾವ ಅಂತೇಳಿ. ಈಗ ಎಲ್ಲ ವಿದ್ಯಾರ್ಥಿಗಳು ಓದಕ್ಕೆ ಸ್ಟಾರ್ಟ್ ಮಾಡಿದಾರ. ಮೊದಲು ಮಾಡ್ತಾ ಇರ್ಬೋದು, ಈಗ ಸ್ಟಾರ್ಟ್ ರಜದಲ್ಲಿ ಸ್ವಲ್ಪ ಬಿಟ್ಟಿರ್ಬೋದು. ಅವ್ರಿಗೊಂದು ರಿವಿಷನ್ಗೋಸ್ಕರ ಸ್ವಲ್ಪ ಎಲ್ಲರ ರೀತಿಯಿಂದ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದೇ ಕೆಲವೊಂದು ಯಾವ್ಯಾವ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಹೆಲ್ಪ್ ಆಗೋಂಥವು, ಈ ಪಾಸಿಂಗ್ ಪ್ಯಾಕೇಜ್ಗೆ ಹೆಲ್ಪ್ ಆಗುವಂಥವು, ಅದನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಸ್ಪೆಷಲಿ ಫಸ್ಟ್ ಈಗ ನಾನು ಏನಪ್ಪ ಅಂದರೆ ಇದು ಉದ್ದೇಶ ಏನಪ್ಪ ಅಂದರೆ ಈಗ ಎಲ್ಲದನ್ನು 5-6 ಪೀರಿಯಡ್ 7-8 ಪೀರಿಯಡಲ್ಲಿ ಆಗುವಂಥದ್ದನ್ನ ಕೇವಲ ಒಂದು ತಾಸಲ್ಲಿ ನಾನು ಪ್ರೆಸೆಂಟ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದು ಒಂದು ಉದ್ದೇಶ ಏನಪ್ಪ ಅಂದರೆ ಈ ನಮ್ಮ ಕಡೆಯಿಂದ ಈ ಒಂದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಚಿಕ್ಕ ಸಹಾಯ ಅಂತ ನಾನು ಭಾವಿಸ್ತೀನಿ, ಅಳಿವು ಸಹಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಡೈರೆಕ್ಟ್ ನಾನು ಪಾಯಿಂಟ್ಗೆ ಹೋಗ್ತೀನಿ. ಯಾವನಪ್ಪ ಅಂತಂದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ ಬರುತ್ತೆ. ಆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏನು ಈಗ ರಾಸಾಯನಿಕ ಕ್ರಿಯೆ ಮತ್ತು ಭೌತ ಕ್ರಿಯೆಗಳು ಅಂತ ಬರ್ತವೆ. ರಾಸಾಯನಿಕ ಕ್ರಿಯೆ ಭೌತ ಕ್ರಿಯೆ ಅಂತ ಎರಡೂ ಬಂದಾಗ ಇಲ್ಲಿ ನಮಗೆ ಭೌತ ರಾಸಾಯನಿಕ ಏನು ವ್ಯತ್ಯಾಸ? ಈ ರಾಸಾಯನಿಕ ಕ್ರಿಯೆ ಆದಾಗ ಏನು ಸಿಂಪಲ್ ಆಗಿ ಈ ಭೌತ ಬದಲಾವಣೆ ಆಮೇಲೆ ರಾಸಾಯನಿಕ ಬದಲಾವಣೆ ಅಂತ ಬಂದಾಗ ಈ ಭೌತ ಬದಲಾವಣೆ ಅಂತಂದ್ರೆ ಹೊಸ ವಸ್ತು ಉತ್ಪತ್ತಿ ಆಗಲ್ಲ. ರಾಸಾಯನಿಕ ಬದಲಾವಣೆ ಅಂತ ಬಂದ್ರೆ ಹೊಸ ವಸ್ತು ಉತ್ಪತ್ತಿ ಆಗುತ್ತೆ. ಏನು ಮೊದಲಿನ ಸ್ಥಿತಿಯಲ್ಲಿ ಈಗ ಭೌತ ಬದಲಾವಣೆ ಉದಾಹರಣೆ ನಾವು ಹೇಳ್ಬೇಕಾದ್ರೆ ಈ ನೀರು ಮಂಜುಗಡ್ಡೆ ಆಗುತ್ತೆ, ಅದೇ ಮಂಜುಗಡ್ಡೆನ ನಾವು ನೀರನ್ನಾಗಿ ಪರಿವರ್ತನೆ ಮಾಡಬಹುದು. ಅದಕ್ಕೋಸ್ಕರ ಇದರ ಭೌತ ಬದಲಾವಣೆ ಅಂತ ಹೇಳ್ತೀವಿ. ಅದರಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗಿಲ್ಲ. ಮಂಜುಗಡ್ಡೆ ನೀರಾಗುತ್ತೆ, ನೀರು ಮಂಜುಗಡ್ಡೆ ಆಗುತ್ತೆ. ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ ಹಂಗಾಗಲ್ಲ. ಈ ಒಂದು ಸಾರಿ ಅದು ರಾಸಾಯನಿಕ ಬದಲಾವಣೆ ಆಯ್ತು ಅಂದ್ರೆ ಮೊದಲಿನ ಸ್ಥಿತಿಗೆ ಹೋಗಲ್ಲ. ಈಗ ಏನಪ್ಪ ಅಂದ್ರೆ ಒಂದು ಕಟ್ಟಿಗೆ ಇದೆ, ಆ ಕಟ್ಟಿಗೆ ನಾವು ಸುಟ್ಟಾಗ ಬೂದಿನೋ ಅಥವಾ ಇಡ್ಲಿನೋ ಆಗುತ್ತೆ. ಕಟ್ಟಿಗೆನ ಸುಟ್ಟಾಗ ಬೂದಿ ಅಥವಾ ಇಡ್ಲಿ ಆಗುತ್ತೆ. ಅದೇ ಬೂದಿ ಮತ್ತು ಇಡ್ಲಿಯಿಂದ ಕಟ್ಟಿಗೆಯಾಗಿ ಪರಿವರ್ತನೆ ಮಾಡೋಕ್ಕಾಗಲ್ಲ, ಅದನ್ನ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಇದನ್ನ ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳ್ತೀವಿ. ಯಾವುದು ಹೊಸ ವಸ್ತು ಉತ್ಪತ್ತಿ ಆಗುತ್ತೋ ಅದು ರಾಸಾಯನಿಕ ಬದಲಾವಣೆ ಅಂತ ಹೇಳ್ತೀವಿ. ಈಗ ನಾವು ರಾಸಾಯನಿಕ ಬದಲಾವಣೆ ಆಗಿದೆ ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ. ಬದಲಾವಣೆ ಆಗಿದೆ ಅಂದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ. ಈಗ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತಂದ್ರೆ ಆಗಿದೆ ಅಂತ ಹೆಂಗ್ ಗುರುತಿಸ್ತೀವಿ? ಹೌ ಟು ಐಡೆಂಟಿಫೈ ದ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದಟ್ ದಿಸ್. ಅವಾಗ ನಾವು ಕೆಲವೊಂದು ಅಂಶಗಳು ಬರ್ತವೆ, ಕ್ವಶನ್ ಬರುತ್ತೆ. ಏನು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಗುರುತಿಸಲು ಅಥವಾ ನಾವು ಐಡೆಂಟಿಫೈ ಮಾಡಲು ಗಮನಿಸಬೇಕಾದಂಥ ಅಂಶಗಳು ಯಾವ್ಯಾವು ಅಂತ. ರಾಸಾಯನಿಕ ಕ್ರಿಯೆ ನಡೆದಿದೆ, ಅದು ಗಮನಿಸಬೇಕಾದಂಥ ಅಂಶಗಳು ಯಾವುವು? 4 ಬರ್ತವೆ, ವೆರಿ ಇಂಪಾರ್ಟೆಂಟ್. ಏನಂದ್ರೆ ಸ್ಥಿತಿ ಬದಲಾವಣೆ, ಬಣ್ಣ ಬದಲಾವಣೆ, ಆಮೇಲೆ ತಾಪದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ. ಇವು 4 ಏನಿದೆ ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಕೇಳ್ಬೋದು ಅಥವಾ ಮಲ್ಟಿಪಲ್ ಚಾಯ್ಸ್ ಕೇಳ್ಬೋದು ಅಥವಾ ಡೈರೆಕ್ಟ್ 1 ಮಾರ್ಕ್ಸ್ನ ಕೇಳ್ಬೋದು. ಇಲ್ಲಿ ಏನು ಸ್ಥಿತಿ ಬದಲಾವಣೆ ಆಗಿದೆ ಅಂತಂದ್ರೆ ರಾಸಾಯನಿಕ ಕೆಮಿಕಲ್ ರಿಯಾಕ್ಷನ್ ಆಗಿದೆ, ಅದೇ ರಾಸಾಯನಿಕ ಕ್ರಿಯೆ ನಡೆದಿದೆ. ತಾಪದಲ್ಲಿ ಏರಿಕೆ ಆಗಿದೆ ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ. ಈಗ ನಾವು ರೈಸ್ ಮಾಡ್ತಾ ಇದೀವಿ, ಅನ್ನ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಅಕ್ಕಿದ್ದು ಅನ್ನ ಆಯ್ತು, ಇಲ್ಲಿ ಅಕ್ಕಿ
ಆ ಒಂದು ಅಕ್ಕಿಗೂ ನಾವು ಅನ್ನಕ್ಕೆ ಕಂಪೇರ್ ಮಾಡಿದ್ರೆ ಅದರ ಸ್ಥಿತಿ ನೋಡ್ತೀವಿ. ಈ ಅಕ್ಕಿ ಚಿಕ್ಕದಿದೆ, ಅನ್ನ ಸ್ವಲ್ಪ ದೊಡ್ಡದಾಗಿದೆ ಅಂದ್ರೇನು ಸ್ಥಿತಿ ಬದಲಾವಣೆ ಆಗುತ್ತೆ ಅಂತ. ಈ ತಾಪದಲ್ಲಿ ನಾವು ನೋಡ್ತಾ ಇದೀವಿ ಅಂತಂದ್ರೆ ಈಗ ಈಗ ನಾವು ಸುಣ್ಣ ಗೊತ್ತಿರುತ್ತೆ ಮನೆಯಲ್ಲಿ, ಕ್ಯಾಲ್ಸಿಯಂ ಕಾರ್ಬೊನೇಟ್ ಸುಣ್ಣ. ಆ ಸುಣ್ಣ ತಂದಾಗ ಅದಕ್ಕೆ ನಾವು ನೀರು ಹಾಕ್ತಿವಿ, ಸುಣ್ಣಕ್ಕೆ ನೀರು ಹಾಕ್ತಿವಿ. ಆ ಸುಣ್ಣಕ್ಕೆ ನೀರು ಹಾಕಿದ್ಮೇಲೆ ಆ ಪಾತ್ರೆನೋ ಅಥವಾ ಗಡಿಗೆನೋ ಅದು ಮುಟ್ಟಿ ನೋಡಿದಾಗ ಅಲ್ಲಿ ನಮಗೆ ಹೀಟ್ ಅನುಭವ, ಅಲ್ಲಿ ಸುಡೋ ಅನುಭವ ಗೊತ್ತಾಗುತ್ತೆ ನಮಗೆ. ಅಂದ್ರೆ ಹೀಟ್ ಬಿಡುಗಡೆ ಆಗುತ್ತೆ. ಅಂದ್ರೇನು, ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಾದ್ಮೇಲೆ ಉಷ್ಣ ಬಿಡುಗಡೆ ಆಗಿದೆ. ಸುಣ್ಣದಲ್ಲಿ ನೀರು ಹಾಕಿದ್ರೆ ಅಲ್ಲಿ ಉಷ್ಣ ಬಿಡುಗಡೆ ಆಗುತ್ತೆ. ಅಂದ್ರೆ ಅದನ್ನ ಪಾತ್ರೆ ಮುಟ್ಟಿ ನೋಡಿದಾಗ ನಮಗೆ ಹೀಟ್ ಅನ್ಸುತ್ತೆ, ಉಷ್ಣ ನಮಗೆ ತಾಪ ಅದು ಗೊತ್ತಾಗುತ್ತೆ. ಇದು ನಾವು ತಾಪ ಬದಲಾವಣೆ ಅಂತ ಹೇಳ್ತೀವಿ. ಹಂಗೆ ಒಂದೊಂದು ಎಲ್ಲವಕ್ಕ ಈ ರೀತಿಯಾಗಿ 4 ಅಂಶಗಳಿದಾವ. ಇದು ವೆರಿ ಇಂಪಾರ್ಟೆಂಟ್. ಈ 2 ಮಾರ್ಕ್ಸ್ ಕೇಳ್ಬೋದು, ಇದರಲ್ಲಿಂದ ಯಾವ್ದಾದ್ರು 1 ಮಾರ್ಕ್ಸ್ ಕೇಳ್ತಾನೆ. ಈಗ ನೆಕ್ಸ್ಟ್ ಇಷ್ಟು ಗೊತ್ತಾಯ್ತು ಏನು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಗಮನಿಸಬೇಕಾದ ಅಂಶಗಳು ಯಾವುವು ಅಂದ್ರೆ 4. 1 ಸ್ಥಿತಿ ಬದಲಾವಣೆ, ತಾಪ ಬದಲಾವಣೆ, ಅನಿಲ ಬಿಡುಗಡೆ, ಆಮೇಲೆ ಬಣ್ಣ ಬದಲಾವಣೆ ಅಂತ ಹೇಳ್ತೀವಿ. ಇಲ್ಲಿ ಅನಿಲ ಬಿಡುಗಡೆ ಆಗಂತ ಹೆಂಗಪ್ಪ ಅಂತಂದ್ರೆ ಒಂದು ಈ ಆಮ್ಲನೋ ಪ್ರತ್ಯಾಮ್ಲದಾಗ ಒಂದು ನಾವು ವಸ್ತುವನ್ನ ಲೋಹವನ್ನು ಹಾಕಿದಾಗ ಅಲ್ಲಿ ಗ್ಯಾಸ್ ಬಿಡುಗಡೆ ಆಗುತ್ತೆ, ಹೈಡ್ರೋಜನ್ ಬೇರೆ ಕಾರ್ಬನ್ ಡೈಆಕ್ಸೈಡ್ ಏನೋ ಒಂದು ಬಿಡುಗಡೆ ಆಗುತ್ತೆ. ಅವಾಗ ಅನಿಲ ಬಿಡುಗಡೆ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನಾನು ಈ ತಾಪ, ಈಗ ರಾಸಾಯನಿಕ ಕ್ರಿಯೆಗಳು ನಡೀತೀನಿ, ಅವು ಅಂಶಗಳು ಗೊತ್ತಾಯ್ತು. ಹಾಗಾದ್ರೆ ಹೆಂಗ್ ನಡೀತೈತೆ ಈ ರಾಸಾಯನಿಕ ಬದಲಾವಣೆ ಆಯ್ತು, ಈ ಅಂಶಗಳನ್ನು ಗಮನಿಸ್ತೀವಿ. ಅದ್ರೊಳಗಡೆ ಹೆಂಗ್ ನಡೀತೈತೆ ಈಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಏನು, ಒಂದು ಮೆಗ್ನೀಷಿಯಂ ಪಟ್ಟಿ ಅಂತ ಬರುತ್ತೆ. ಈ ಮೆಗ್ನೀಷಿಯಂ ನಾವು ಸುಟ್ಟಾಗ ಅಥವಾ ಗಾಳಿಯಲ್ಲಿ ಸುಟ್ಟಾಗ ಅಥವಾ ನಾವು ಬರ್ನ್ ಮಾಡಿದಾಗ ಅವಾಗ ಅದೇನಾಗುತ್ತಂತಂದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ. ಗಾಳಿಯಲ್ಲಿ ಸುಟ್ಟಾಗ ಸುಮ್ಮನೆ ಬೆಂಕಿ ಇಟ್ಟು ಸುಡ್ರಿ ಅದು ಮೆಗ್ನೀಷಿಯಂ ಆಕ್ಸೈಡ್ ಪುಡಿ, ವೈಟ್ ಪೌಡರ್ ಬರುತ್ತೆ. ಆ ವೈಟ್ ಪೌಡರ್ ಮೆಗ್ನೀಷಿಯಂ ಆಕ್ಸೈಡ್ ಪೌಡರ್ ಅಂತ ಹೇಳ್ತೀವಿ. ಅಲ್ಲಿ ಯಾರ ಜೊತೆ ವರ್ತನೆ ಮಾಡುತ್ತಂತಂದ್ರೆ ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆ ವರ್ತಿಸುತ್ತೆ. ಅವೆರಡು ಈ ಮೆಗ್ನೀಷಿಯಂ ಪಟ್ಟಿ ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಯ್ತು. ಅಂದ್ರೆ ಇದೊಂದು ರಾಸಾಯನಿಕ ಕ್ರಿಯೆ. ಅಂದ್ರೆ ಏನು, ಈ ಮೆಗ್ನೀಷಿಯಂ ಆಕ್ಸಿಜನ್ ಜೊತೆಗೆ ವರ್ತಿಸುತ್ತೆ ಅಂತ. ಇದು ನಾವು ಈ ರೀತಿಯಾಗಿ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೀವಿ. ಇಲ್ಲಿ ಒಂದು ಇಂಪಾರ್ಟೆಂಟ್, ಇವುಗಳು ನಾವು ಪ್ರತಿವರ್ತಕಗಳು ಅಂತ ಕರಿತೀವಿ, ಇದನ್ನು ನಾವು ಉತ್ಪನ್ನಗಳು ಅಂತ ಕರಿತೀವಿ. ಇಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಪಡುವಂತ ವಸ್ತುಗಳು, ಪ್ರತಿವರ್ತಕಗಳು ಅಂತ ಕರಿತೀವಿ. ಬಂದಂತ ಹೊಸ ವಸ್ತು ಏನಿದೆಲ್ಲ ಅದು ಉತ್ಪನ್ನ ಅಂತ ಕರಿತೀವಿ. ನೆಕ್ಸ್ಟ್ ರಾಸಾಯನಿಕ ಕ್ರಿಯೆ ನಡೆದಿದೆ, ಇಷ್ಟಂತೂ ಗೊತ್ತಾಯ್ತು. ರಾಸಾಯನಿಕ ಕ್ರಿಯೆ ಹೆಂಗ್ ನಡೆದಿತ್ತು, ಇಲ್ಲಿ ಯಾವ್ಯಾವ ಪ್ರತಿವರ್ತಕಗಳು ಯಾವ, ಉತ್ಪನ್ನ ಯಾವ ಅಂತ ಗೊತ್ತಾಯ್ತು. ನೆಕ್ಸ್ಟ್ ನಮ್ಮ ರಾಸಾಯನಿಕ ಸಮೀಕರಣ ಸರಿದೂಗಿಸುವುದು. ಏನು ರಾಸಾಯನಿಕ ಸಮೀಕರಣ ಸರಿದೂಗಿಸುವುದು? ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಅಂತ ಹೇಳ್ತೀವಿ. ವಾಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್? ದ ನಂಬರ್ ಆಫ್ ಆಟಮ್ಸ್ ರಿಮೇನ್ಸ್ ಸೇಮ್ ಬಿಫೋರ್ ರಿಯಾಕ್ಷನ್, ಆಫ್ಟರ್ ಕೆಮಿಕಲ್ ರಿಯಾಕ್ಷನ್, ಬಿಫೋರ್ ಅಂಡ್ ಆಫ್ಟರ್ ಕೆಮಿಕಲ್ ರಿಯಾಕ್ಷನ್. ಏನು ರಾಸಾಯನಿಕ ಕ್ರಿಯೆ ಒಳಪಡುವ ವಸ್ತುಗಳು, ಏನು ಧಾತುಗಳು ಅಥವಾ ಅಲ್ಲಿ ಕಾಂಪೌಂಡ್ಸ್ ಅಂತ ಹೇಳ್ತೀವಲ್ಲ ಅಥವಾ ಸಂಯುಕ್ತಗಳು ಅಂತ ಹೇಳ್ತೀವಿ, ರಾಸಾಯನಿಕ ಕ್ರಿಯೆ ಒಳಪಡೋಕ್ಕಿಂತ ಮುಂಚೆ ಆ ಧಾತುಗಳಿರ್ತಕ್ಕಂಥ ಆಟಮಿಕ್ ನಂಬರ್, ಪರಮಾಣು ಸಂಖ್ಯೆ ಒಳಪಡೋಕ್ಕಿಂತ ಮುಂಚೆ ಈಗ ಪರಮಾಣು ಸಂಖ್ಯೆಗಳು, ಆಮೇಲೆ ಒಳಪಟ್ಟ ಆದ್ಮೇಲೆ ರಾಸಾಯನಿಕ ಕ್ರಿಯೆ ಆದ್ಮೇಲೆ ನಡೆದಾದ್ಮೇಲೆ ಬಂದಂತ ಹೊಸ ಉತ್ಪನ್ನಗಳ ಧಾತುಗಳ ಪರಮಾಣು ಸಂಖ್ಯೆ ಸೇಮ್ ಇರಬೇಕು. ಇಲ್ಲಿ ಎಷ್ಟು ಧಾತುಗಳಿದಾವೋ, ಇದರಲ್ಲಿ ಎಷ್ಟು ಪರಮಾಣು ಸಂಖ್ಯೆಗಳಿದಾವೋ, ಇಲ್ಲಿ ಅಷ್ಟೇ ಧಾತುಗಳಿರ್ಬೇಕು, ಅಷ್ಟೇ ಪರಮಾಣು ಸಂಖ್ಯೆಗಳಿರ್ಬೇಕು. ಇದು ನಾವು ಸರಿದೂಗಿಸುವಂತ ಹೇಳ್ತೀವಿ. ಅಂದ್ರೆ ಏನೋ ನಮಗೆ ಗೊತ್ತು. ಯಾಕಪ್ಪ ಅಂತಂದ್ರೆ ಶಕ್ತಿ, ಇಲ್ಲಿ ರಾಶಿ ಸಂರಕ್ಷಣಾ ನಿಯಮ ಅಂತ ಬರುತ್ತೆ. ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಆಮೇಲೆ ನಾಶ ಮಾಡಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಇಲ್ಲಿ ರಾಶಿ ಸಂರಕ್ಷಣಾ ನಿಯಮವನ್ನು ಅನ್ವಯ ಮಾಡ್ತೀವಿ. ಏನು, ಅಲ್ಲಿ ಪ್ರತಿವರ್ತಕಗಳಲ್ಲಿರ್ತಕ್ಕಂಥ ಪರಮಾಣು ಸಂಖ್ಯೆಗಳು ಮತ್ತು ಉತ್ಪನ್ನ ಇರ್ತಕ್ಕಂಥ ಪರಮಾಣು ಸಂಖ್ಯೆಗಳು ಸೇಮ್ ಇರಬೇಕು. ಇದು ನಾವು ರಾಸಾಯನಿಕ ಇಲ್ಲಿ ಬ್ಯಾಲೆನ್ಸ್ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳು ಅಂತ ಹೇಳ್ತೀವಿ. ಏನು, ಇಲ್ಲೇ ಇದೇ ಎಕ್ಸಾಂಪಲ್ ತಗೋಣ. ಇಲ್ಲಿ ಮೆಗ್ನೀಷಿಯಂ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಯ್ತು, ಇಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಬಂತು. ಮೆಗ್ನೀಷಿಯಂ ಆಕ್ಸೈಡ್, ಇಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಅಂತ ನಾವು ಬರೆಯಲ್ಲ,
ನಾವು ಮೆಗ್ನೀಸಿಯಂ ಆಕ್ಸೈಡ್ ನ MgO ಅಂತ ಬರಿತೀವಿ. ಅದಕ್ಕೋಸ್ಕರ ಹಾಗಾದ್ರೆ ಇಲ್ಲಿ O ಒಂದಿದೆ, ಇಲ್ಲಿ O ಅನ್ನವು ಎರಡಿದಾವ. ಹಾಗಾದ್ರೆ ಇನ್ನೂ ಒಂದು ಎತ್ತಾಗೋಯ್ತು. ಅದಕ್ಕೋಸ್ಕರ ಈ ಇಕ್ವೇಶನ್ ನಾವು ಸರಿದೂಗಿಸ್ಬೇಕು. ಎಲ್ಲಿ ಹೋಗಿಲ್ಲ, ಇದ್ರ ಒಳಗಡೆ ಇದೆ. ಏನು ಈಗ ಇಲ್ಲಿ ಆಕ್ಸಿಜನ್ ಎರಡಿದಾವ ಅಂತಂದ್ರೆ ಇಲ್ಲಿ ಆಕ್ಸಿಜನ್ ಎರಡೇ ಇರ್ಬೇಕು, ಎರಡು ಇರ್ಬೇಕು. ಇಲ್ಲಿ ಮೆಗ್ನೀಸಿಯಂ ಒಂದಿದೆ, ಇಲ್ಲಿ ಮೆಗ್ನೀಸಿಯಂ ಎರಡಿದಾವ. ಹಾಗಾದ್ರೆ ಮೆಗ್ನೀಸಿಯಂ ಇಲ್ಲಿ ಎರಡು ಅಂತ ಮಾಡಬೇಕು. ಮೆಗ್ನೀಸಿಯಂ ಎರಡು, ಆಕ್ಸಿಜನ್ ಎರಡು, ಆಕ್ಸಿಜನ್ ಎರಡು. ರಾಸಾಯನಿಕ ಕ್ರಿಯೆಗೊಳಪಡೋಕ್ಕಿಂತ ಮುಂಚೆ ಧಾತುಗಳ ಪರಮಾಣುಗಳ ಸಂಖ್ಯೆ ಎಷ್ಟಿದೆಯೋ, ರಾಸಾಯನಿಕ ಕ್ರಿಯೆ ನಡೆದಾದ್ಮೇಲೆ ಬಂದಂತ ಉತ್ಪನ್ನದಲ್ಲಿ ಧಾತುಗಳ ಪರಮಾಣುಗಳ ಸಂಖ್ಯೆ ಅಷ್ಟೇ ಇರಬೇಕು. ಹಂಗಿದ್ದಾಗ ಮಾತ್ರ ಅದು ರಾಸಾಯನಿಕ ಸಮೀಕರಣ ಸರಿದೂಗಿಸಿದೆ ಅಂತ ನಾವು ಹೇಳ್ತೀವಿ. ಇಷ್ಟ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಬೇರೆ ಎಕ್ಸಾಂಪಲ್ ತಗೊಳ್ತೀನಿ. ಏನು, ಈಗ ಜಿಂಕ್ ಅನ್ನ ಸಲ್ಫ್ಯೂರಿಕ್ ಆಸಿಡ್ ಜೊತೆ ನಾವು ಸಲ್ಫ್ಯೂರಿಕ್ ಆಸಿಡ್ ನಲ್ಲಿ ಜಿಂಕ್ ಹಾಕಿದಾಗ ಏನಾಗುತ್ತಾ, ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಇಲ್ಲಿ ಜಿಂಕ್ ಸಲ್ಫೇಟು ಪ್ಲಸ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಜಿಂಕ್ ಸಲ್ಫೇಟು ಹೈಡ್ರೋಜನ್. ಇಲ್ಲಿ ಪ್ರತಿವರ್ತಕ ರಿಯಾಕ್ಟೆಂಟ್ ಅಲ್ಲಿ ಎಷ್ಟು ಆಟಮಿಕ್ ನಂಬರ್ ಇದಾವೋ, ಇಲ್ಲಿ ಪ್ರಾಡಕ್ಟ್ ನಲ್ಲಿ ಉತ್ಪನ್ನಗಳು ಎಷ್ಟು ಆಟಮಿಕ್ ನಂಬರ್ ಇದಾವೋ ಇಲ್ಲಿ ನಾವು ಲೆಕ್ಕ ಹಾಕಬೇಕು. ನೋಡಿ, ಜಿಂಕ್ ಒಂದಿದೆ, ಹೈಡ್ರೋಜನ್ ಎರಡಿದಾವ, ಸಲ್ಫರ್, ಆಕ್ಸಿಜನ್ 4. ಈಗ ಇದು ರಾಸಾಯನಿಕ ಸಮೀಕರಣ ಸರಿದೂಗಿಸಿದೆ. ಕೆಲವೊಂದ್ಸರಿ ರಾಸಾಯನಿಕ ಕ್ರಿಯೆ ನಡೆದಾಗ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ, ಇನ್ನು ಕೆಲವೊಂದ್ಸರಿ ಈ ತರ ಚೇಂಜ್ ಆಗ್ಬೋದು. ಕೆಲವೊಂದ್ಸರಿ ಡೈರೆಕ್ಟ್ ಬರ್ತಾವ, ಇನ್ನೊಂದ್ಸರಿ ಚೇಂಜ್ ಆಗ್ಬೋದು. ಹಾಗಿದ್ದಾಗ ನಾವು ಕೇರ್ಫುಲ್ ಆಗಿ ನೋಡ್ಬೇಕಾಗುತ್ತೆ. ಇಲ್ಲಿ ಈ ರೀತಿ ನೋಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡೋಣ, ರಾಸಾಯನಿಕ ಸಮೀಕರಣ. ಇಲ್ಲಿ Fe ಪ್ಲಸ್ H2O. ಕಬ್ಬಿಣ, Fe ಅಂದ್ರೆ ಕಬ್ಬಿಣ, ಫೆರಸ್. ಕಬ್ಬಿಣ ನೀರಿನ ಜೊತೆಗೆ ವರ್ತಿಸಿದಾಗ ಏನೇನು ಬಿಡುಗಡೆ ಆಗುತ್ತೆ? Fe3O4H2. ಇಲ್ಲಿ ಕಬ್ಬಿಣ ನೀರಿನ ಜೊತೆ ವರ್ತಿಸಿದಾಗ ಇಲ್ಲಿ ಕಬ್ಬಿಣದ ಆಕ್ಸೈಡ್ ಮತ್ತು ಅದೇ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಇಲ್ಲಿ ನೋಡಿ, ಈ ರಾಸಾಯನಿಕ ಸಮೀಕರಣ ಕಬ್ಬಿಣ ಅಂತಂದ್ರೆ Fe ಅಂತ ಹೇಳ್ತೀವಿ, ವಾಟರ್. ಈಗ ರಾಸಾಯನಿಕ ಸಮೀಕರಣ ಸರಿದೂಗಿಸಿ ಅಂತ ಕೇಳಿದ್ರೆ ನೋಡ್ಬೇಕು, ಇಲ್ಲಿ ಹೈಡ್ರೋಜನ್ ಎಷ್ಟಿದಾವ, ಇಲ್ಲಿ ಎಷ್ಟಿದಾವ ಕಂಪೇರ್ ಮಾಡ್ಬೇಕು. ಹೈಡ್ರೋಜನ್ ಎರಡಿದೆ, ಇಲ್ಲಿ ಎರಡಿದೆ. ಇಲ್ಲಿ ಆಕ್ಸಿಜನ್ 4 ಇದೆ, ಇಲ್ಲಿ 2 ಇದೆ. ಹಾಗಾದ್ರೆ 4. ಇಲ್ಲಿ Fe ಎಷ್ಟಿದಾವ, 3 ಇದಾವ. ಇಲ್ಲಿ ಎಷ್ಟಿದಾವ, 1 ಇದೆ, 3. ಇಲ್ಲಿ ಮತ್ತೆ ನೋಡ್ರಿ, ಇಲ್ಲಿ ಎಷ್ಟಾದವು, ಹೈಡ್ರೋಜನ್ 8 ಆದವು, 4 8 ಆಯ್ತು. ಇಲ್ಲಿ ಇರೋದು 2, ಇಲ್ಲಿ 4. ನೋಡ್ರಿ, ಐರನ್ ಕಬ್ಬಿಣ 3 ಇದಾವ, ಹೈಡ್ರೋಜನ್ 8, 4, ಇಲ್ಲಿ ಆಕ್ಸಿಜನ್ 4. ಈ ರೀತಿಯಾಗಿ ನಾವು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕು. ಒಂದು ನೆನ್ಪಿಟ್ಕೊಂಡ್ಬಿಡ್ರಿ, ಏನು ಇಲ್ಲಿ ಪ್ರಾಡಕ್ಟ್ ಇದೆ, ರಿಯಾಕ್ಟೆಂಟ್ ಅಲ್ಲಿ ಪ್ರತಿವರ್ತಕಗಳಲ್ಲಿ ಧಾತುಗಳ ಪರಮಾಣುಗಳ ಸಂಖ್ಯೆ ಎಷ್ಟಿದೆಯೋ, ಉತ್ಪನ್ನಗಳಲ್ಲಿ ಧಾತುಗಳ ಪರಮಾಣುಗಳ ಸಂಖ್ಯೆ ಎಷ್ಟಿದೆಯೋ ಕಂಪೇರ್ ಮಾಡಬೇಕು. ಇಲ್ಲಿ 2 ಇದ್ರೆ ಇಲ್ಲಿ 2 ಇರ್ಬೇಕು, ಇಲ್ಲಿ 4 ಇದೆ, ಇಲ್ಲಿ 4 ಇರ್ಬೇಕು. ಇಲ್ಲಿ ಐರನ್ 3 ಇದೆ, ಇಲ್ಲಿ 3 ಇರ್ಬೇಕು. ಹಂಗಿದ್ದಾಗ ಮಾತ್ರ ಈ ಸಮೀಕರಣವನ್ನ ಸರಿದೂಗಿಸಿದೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇದರಲ್ಲಿ ರಾಸಾಯನಿಕ ಕ್ರಿಯೆಗಳಲ್ಲಿ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಟೈಪ್ಸ್ ಬರ್ತವ. ಏನು 4 ಟೈಪ್ಸ್ ಬರ್ತವ. ಏನು, ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ ಕ್ರಿಯೆ, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತೇಳಿ ಈ 4 ವಿಧಗಳು ಬರ್ತವ. ಈ 4 ವಿಧಗಳಲ್ಲಿ ಡೈರೆಕ್ಟ್ ಆಗಿ 4 ವಿಧಗಳು ಒಂದೊಂದು ಎಕ್ಸಾಂಪಲ್ ಕೊಡಂತ 3 ಮಾರ್ಕ್ಸ್ ಕೇಳ್ಬೋದು. ಅಥವಾ ಯಾವ್ದಾದ್ರು ಒಂದು ರಾಸಾಯನಿಕ ಕ್ರಿಯೆ, ರಾಸಾಯನಿಕ ಸಂಯೋಗ ಅಂದ್ರೆ ಏನು ಉದಾಹರಣೆಯೊಂದಿಗೆ ವಿವರಿಸಿ ಉದಾಹರಣೆ ಕೊಡ್ರಿ, ಹೇಗಾದ್ರೂ ಕೇಳ್ಬೋದು. ಡೈರೆಕ್ಟ್ ಆಗಿ ನಾವು ಹೋಗ್ತೀನಿ. ಒಂದನೇದು ರಾಸಾಯನಿಕ ಸಂಯೋಗ ಕ್ರಿಯೆ. ಏನು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತಂದ್ರೆ ಸಿಂಪಲ್ ಆಗಿ
ಸಂಯೋಗ ಅನ್ನೋದು ಮೀನಿಂಗ್ ಐತಿ ಇಲ್ಲಿ. ಸಂಯೋಗ, ಸಂಯುಕ್ತ ಅಂತೇಳಿ. ಸಂಯೋಗ ಅಂತಂದ್ರೆ ಕೂಡೋದು ಅಂತ. ಒಂದಕ್ಕಿಂತ ಹೆಚ್ಚು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಆಗೋದು. ಇಲ್ಲ ನೋಡಿ, ರಾಸಾಯನಿಕ ಸಂಯೋಗ ಅಂದ್ರೆ ನಾವು ವ್ಯಾಖ್ಯಾನ ಹೇಳ್ಬೇಕಾದ್ರೆ, ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನ ಆದ್ರೆ ಆ ಒಂದು ಕ್ರಿಯೆಯನ್ನ ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಓಕೆನಾ? ಈಗ ಇಲ್ಲಿ ಒಂದು ಉದಾಹರಣೆಯಿಂದ ನಾನು ಹೇಳ್ತೀನಿ. ಇಲ್ಲಿ ಎಷ್ಟಿದಾವ? 2 ಪ್ರತಿವರ್ತಕಗಳಿದಾವ. ರಿಯಾಕ್ಟೆಂಟ್ ಯಾವ ಇಲ್ಲಿ ರಿಯಾಕ್ಟೆಂಟ್ 2 ಇದಾವ, ಇಲ್ಲಿ ಉತ್ಪನ್ನ 1 ಇದೆ. ಅಂದ್ರೆ ಏನು? 2 ಸೇರಿ 1 ಆಯ್ತು. ಹಾಗಾದ್ರೆ ಇದು ರಾಸಾಯನಿಕ ಸಂಯೋಗ ಕ್ರಿಯೆಗೆ ಉದಾಹರಣೆ. ರಾಸಾಯನಿಕ ಸಂಯೋಗ ಒಂದ್ ನೆನ್ಪಿಟ್ಟ ಮಾಡಿದ್ರೆ, ಸಂಯೋಗ ಅಂದ್ರೆ ಏನು? ಕೂಡೋದು ಅಂತ. ಎಲ್ಲ ಸೇರಿ ಒಂದಾಗೋದು. ಅದಕ್ಕೋಸ್ಕರ ಈ ಒಂದು ರಾಸಾಯನಿಕ ಸಂಯೋಗ ಬೇರೆ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಈಗ ನಾವು ಕಲ್ಲಿದ್ಲು ನೋಡಿವಲ್ಲ, ಆ ಕಲ್ಲಿದ್ಲನ್ನ ಹೀಟ್ ಮಾಡಿದಾಗ ಏನಾಗುತ್ತಾ? ಕಲ್ಲಿದ್ಲು ಕಾರ್ಬನ್ ನಾವು ಸುಟ್ಟಾಗ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇಲ್ಲಿ ಕಲ್ಲಿದ್ಲು ಸುಟ್ಟಾಗ ಅಥವಾ ಕಬ್ಬಿಣ ಕಾರ್ಬನ್ ಇರ್ತಕ್ಕಂಥ ಅಂಶವನ್ನು ವಸ್ತುವನ್ನು ಸುಟ್ಟಾಗ ಅಂತಂದ್ರೆ ಏನು ಮೀನ್ಸ್ ಅದು ಯಾವ ಜೊತೆ ರಿಯಾಕ್ಟ್ ಆಗುತ್ತೆ ಅಂತಂದ್ರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಅಟ್ಮಾಸ್ಫಿಯರ್ ಇರತಕ್ಕಂಥ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ಕಾರ್ಬನ್ ಆಕ್ಸಿಜನ್ ಅಲ್ಲೆರಡು ರಿಯಾಕ್ಟ್ ಆಗ್ತವ, ಕ್ರಿಯೆ ಆಗುತ್ತೆ, ರಾಸಾಯನಿಕ ಕ್ರಿಯೆ ಒಳಪಡ್ತಾವ. ಯಾವುವು? ಇವೆರಡು ವಸ್ತುಗಳು ಕ್ರಿಯೆ ಒಳಪಟ್ಟು ಒಂದೇ ಒಂದು ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಒಂದು ಉತ್ಪತ್ತಿ ಆಗಿದೆ. ಇದನ್ನು ನಾವು ರಾಸಾಯನಿಕ ಸಮೀಕರಣ, ಇದೊಂದು ರಾಸಾಯನಿಕ ಸಮೀಕರಣಕ್ಕೆ ಉದಾಹರಣೆ ಅಂತ ಹೇಳ್ತೀವಿ. ನೋಡ್ರಿ, ಇಲ್ಲಿ ರಾಸಾಯನಿಕ ಸಮೀಕರಣ ಸರಿದೂಗಿಸಿದೆ. ಏನು? 2 ಆಕ್ಸಿಜನ್ ಇದಾವ, ಇಲ್ಲಿ 2 ಆಕ್ಸಿಜನ್, 1 ಕಾರ್ಬನ್ ಇದೆ, 1 ಕಾರ್ಬನ್ ಇದೆ. ಓಕೆನಾ? ನೆಕ್ಸ್ಟ್ ನಾನು ಈಗ ಮೀಥೇನ್ ಅನಿಲ ಗೊತ್ತು. ಮೀಥೇನ್ ಅನಿಲ ಈ ಹೊರಗಡೆ ಜೈವಿಕ ಅನಿಲ ಅಂತ ಕರಿತೀವಿ. ಮೀಥೇನ್ ಅನಿಲ CH4. ಮೀಥೇನ್ ಅನಿಲ ನಾವು ಮೊದಲು ಗೋಬರ್ ಗ್ಯಾಸ್ ಅಂತ ಕರಿತೀವಿ, ಯೂಸ್ ಮಾಡ್ತಿದ್ವಿ. ಮೀಥೇನ್ ಗ್ಯಾಸ್ ಅನ್ನ ಸುಟ್ಟಾಗ ಅಂದ್ರೆ ಆಕ್ಸಿಜನ್ ಜೊತೆ ವರ್ತಿಸಿ ಅದೇನಾಗುತ್ತೆ ಅಂತಂದ್ರೆ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಿತ್ತು. ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಿತ್ತು. ಇಲ್ಲಿ ನೋಡಿ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಹಾಗಾದ್ರೆ ಇದು ನಾವು ರಾಸಾಯನಿಕ ಸಂಯೋಗ ಕ್ರಿಯೆ ಹೌದಾ ಅಂತ ಪ್ರಶ್ನೆ. ನೋಡಿ, ರಾಸಾಯನಿಕ ಸಂಯೋಗ ಕ್ರಿಯೆ ಏನು? ಇಲ್ಲ. ನೋಡಿ, ಇಲ್ಲಿ 2 ವಸ್ತುಗಳಿದಾವ, ಇಲ್ಲಿ 2 ವಸ್ತುಗಳಿದಾವ. ರಾಸಾಯನಿಕ ಸಂಯೋಗನು ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನೋಡ್ಬೇಕು, ಇಲ್ಲಿ 2 ವಸ್ತುಗಳು ಸೇರಿ 1 ಬರಬೇಕು. ಆದ್ರೆ ಇಲ್ಲಿ 2 ವಸ್ತುಗಳು ಸೇರಿ 2 ಬಂದಿದಾವ. ಹಂಗಾಗಿ ಇದು ರಾಸಾಯನಿಕ ಸಂಯೋಗ ಕ್ರಿಯೆ ಅಲ್ಲ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ನಾನು ರಾಸಾಯನಿಕ ವಿಭಜನೆ ಕ್ರಿಯೆ ಹೋಗ್ತೀನಿ. ಯಾಕಂತಂದ್ರೆ ಈ ವಿಡಿಯೋವನ್ನು ನೀವು ಪಾಸ್ ಮಾಡಿ ಅಥವಾ ಸ್ಟಾಪ್ ಮಾಡಿನೋ ರಿಪೀಟ್ ಮಾಡಿನೋ ನೋಡ್ಬೋದು. ಇಲ್ಲಿ ರಿಪೀಟ್ ಮಾಡೋಕ್ಕಾಗಲ್ಲ. ಒಂದು ಸಾರಿ ಎಕ್ಸ್ಪ್ಲೇನ್ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ. ನೆಕ್ಸ್ಟ್ ರಾಸಾಯನಿಕ ವಿಭಜನೆ, ಇಲ್ಲಿ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ಡಿಕಾಂಪೋಸಿಷನ್ ರಿಯಾಕ್ಷನ್? A reaction in which 2 or more products combine together or react together to form decomposition reaction. A reactant, only one reactant to form and its form 2 or more than 2 products. ಇಲ್ಲಿ ಒಂದು ರಾಸಾಯನಿಕ ವಸ್ತು ಇಲ್ಲಿ ನಾವು ರಾಸಾಯನಿಕ ಕ್ರಿಯೆ ಒಳಪಟ್ಟಾಗ ಅದು 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುವಾಗಿ ಉತ್ಪನ್ನಗಳಾಗಿ ಪರಿವರ್ತನೆ ಆಗುತ್ತೆ. ಅಂದ್ರೆ ರಾಸಾಯನಿಕ ಒಂದು ಇದು ವ್ಯಾಖ್ಯಾನ ಮುಖಾಂತರ ಹೇಳ್ಬೇಕಾದ್ರೆ, ರಾಸಾಯನಿಕ ಕ್ರಿಯೆಯಲ್ಲಿ ಯಾವುದಾದ್ರೂ ಒಂದು ರಾಸಾಯನಿಕ ವಸ್ತುವು ಒಂದು ಪ್ರತಿವರ್ತಕವು ಅಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳಾಗಿ ವಿಭಜನೆ ಆದರೆ ಈ ಒಂದು ಕ್ರಿಯೆಯನ್ನು ನಾವು ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆ ನೋಡ್ರಿ, ಉದಾಹರಣೆ ಏನು? FeSO4 ಫೆರಸ್ ಅಲ್ವಾಗ,
ಕಬ್ಬಿಣದ ಸಲ್ಫೇಟ್ ಅಂತ ಹೇಳ್ತೀವಿ, ಫೆರಸ್ ಸಲ್ಫೇಟ್. ಈ ಕಬ್ಬಿಣದ ಸಲ್ಫೇಟ್ ಅನ್ನು ನಾವು ಸುಟ್ಟಾಗ ಯಾವ್ಯಾವ ವಸ್ತುಗಳು ಬರ್ತಾವ ಅಂತ ಇಲ್ಲಿ ನೋಡ್ರಿ. ಇಲ್ಲಿರೋದು ಒಂದೇ ಒಂದು ರಿಯಾಕ್ಟೆಂಟ್, ಒಂದೇ ಒಂದು ಪ್ರತಿವರ್ತಕ ಅಂತ ಹೇಳ್ತೀವಿ. ಈ ಒಂದೇ ಒಂದು ಪ್ರತಿವರ್ತಕದಿಂದ ಯಾವ್ಯಾವ ಬರ್ತಾವ? Fe2O3, SO2, ಆಮೇಲೆ SO3 ಕಬ್ಬಿಣದ ಆಕ್ಸೈಡು, ಆಮೇಲೆ ಸಲ್ಫರ್ ಡೈಆಕ್ಸೈಡು, ಸಲ್ಫರ್ ಟ್ರೈಆಕ್ಸೈಡ್ ಅಂತೇಳಿ 3 ವಸ್ತುಗಳು ಬಂದು ಈ ಒಂದು ವಸ್ತುವನ್ನು ವಿಭಜನೆ ಮಾಡಿ ಹೀಟ್ ಆಗಿರ್ಬೋದು, ಏನಾರ ನಾವು ಯಾವ್ದಾದ್ರಿಂದ ಆಗಿರ್ಬೋದು, ಒಂದು ಹೀಟ್ ಕೊಡುವುದರಿಂದ ಅಥವಾ ಈ ಕಬ್ಬಿಣದ ಸಲ್ಫೇಟ್ಗೆ ಹೀಟ್ ಕೊಡುವುದರಿಂದ ಇಲ್ಲೇನ್ ಮಾಡ್ಬೋದು, 3 ವಸ್ತುಗಳಾಗಿ ವಿಭಜನೆ ಆಗ್ತಾವ. ಈ ಒಂದು ಕ್ರಿಯೆಯನ್ನ ಮೀನಿಂಗ್ ಇದೆ ಡಿಕಾಂಪೋಸಿಷನ್, ಡಿವೈಡ್ ಅಂತ. ವಿಭಜನೆ ಅಂತಂದ್ರೆ ಡಿವೈಡ್ ಮಾಡೋದು, ವಿಭಾಗಿಸೋದು. ಇಲ್ಲಿ ನೋಡಿ ಒಂದೇ ಒಂದು ವಸ್ತು ಇದೆ, 3 ವಸ್ತುಗಳಾಗಿ ಡಿವೈಡ್ ಆದವು, ವಿಭಜನೆ ಆದವು. ಈ ಒಂದು ಕ್ರಿಯೆಯನ್ನ ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ರಾಸಾಯನಿಕ ವಿಭಜನೆ ಕ್ರಿಯೆ ಓದಾಯ್ತಾ? ನೆಕ್ಸ್ಟ್ ನಾವು ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಕ್ಯಾಲ್ಸಿಯಂ ಕಾರ್ಬೊನೇಟ್, ಸುಣ್ಣದ ಕಲ್ಲು ಅಂತ ಹೇಳ್ತೀವಲ್ಲ, ಲೈಮ್ ಸ್ಟೋನ್, ಕ್ಯಾಲ್ಸಿಯಂ ಕಾರ್ಬೊನೇಟ್. ಈ ಕ್ಯಾಲ್ಸಿಯಂ ಕಾರ್ಬೊನೇಟ್ ಇಲ್ಲೇನಾಗುತ್ತೆ ಸುಟ್ಟಾಗ ಕ್ಯಾಲ್ಸಿಯಂ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಬಿಡುಗಡೆ ಆಗುತ್ತೆ. ನೋಡ್ರಿ, ಇದರದು ಒಂದು, ಇಲ್ಲಿ ಬಂದಿರವು 2, ಒಂದು ಇದ್ದದ್ದು 2 ಆಗಿ ಬಂತು ಅಂದ್ರೆ ಏನು, ಡಿವೈಡ್ ಆಯ್ತು, ವಿಭಜನೆ ಆಯ್ತು ಅಂತ. ಅದಕ್ಕೋಸ್ಕರ ನಾವು ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಈ ಒಂದು ರಾಸಾಯನಿಕ ವಿಭಜನೆ ಕ್ರಿಯೆಯಲ್ಲಿ 3 ವಿಧಗಳು ಬರ್ತವೆ. ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಈ 3 ವಿಧಗಳನ್ನ 3 ಮಾರ್ಕ್ಸ್ ಕೇಳಬಹುದಿಲ್ಲ, 4 ಮಾರ್ಕ್ಸ್ ಕೇಳಬಹುದು. ಏನು, ರಾಸಾಯನಿಕ ವಿಭಜನೆ ಕ್ರಿಯೆಯ ಯಾವುದಾದ್ರೂ 3 ವಿಧಗಳನ್ನ ಅಥವಾ 3 ವಿಧಗಳನ್ನ ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳೋದು. ಅವಾಗ ಉದಾಹರಣೆಯೊಂದಿಗೆ ವಿವರಿಸಿ, ಇದರಲ್ಲಿ ಯಾವ ಬರ್ತಾವ 3 ವಿಧಗಳು? ಇದರಲ್ಲಿ ಯಾವ ಬರ್ತಾವ 3 ವಿಧಗಳು? ವೆರಿ ಇಂಪಾರ್ಟೆಂಟ್. 3 ವಿಧಗಳು ಬಹಳ ಇಂಪಾರ್ಟೆಂಟ್. ಇದರಲ್ಲಿ 2 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಕೇಳ್ಬೋದು, ಹೆಂಗಾದ್ರೂ ಕೇಳ್ಬೋದು ಈ 3 ವಿಧಗಳನ್ನ. ಏನು, ಒಂದನೇದು ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಏನು, ಉಷ್ಣ ವಿಭಜನ ಕ್ರಿಯೆ. ಒಂದು ಉಷ್ಣ ವಿಭಜನ ಕ್ರಿಯೆ. ಎರಡನೇದು ವಿದ್ಯುತ್ ವಿಭಜನ ಕ್ರಿಯೆ. ಮೂರನೇದು ಸೂರ್ಯ ಬೆಳಕಿನ ವಿಭಜನೆ ಕ್ರಿಯೆ. ಅಂದ್ರೇನು, ಇಲ್ಲಿ 3 ಏನ್ ಹೇಳ್ತಾವ ಅಂದ್ರೆ, ಇಲ್ಲಿ ಉಷ್ಣದಿಂದ ನಾವು ಹೀಟ್ ಕೊಟ್ಟಾಗ ಒಂದಿದ್ದು ಹಲವಾರು ಆಗ್ತಾವ, ಒಂದಿದ್ದು ಡಿಫರೆಂಟ್ ಬೇರೆ ಬೇರೆ ವಸ್ತುಗಳಾಗಿ ಉತ್ಪತ್ತಿ ಆಗ್ತಾವ. ಇಲ್ಲಿ ವಿದ್ಯುತ್ ವಿಭಜನೆ ಕ್ರಿಯೆ ಅಂತಂದ್ರೆ ಅಲ್ಲಿ ಉಷ್ಣದಿಂದ ಬೇರೆ ಯಾವ ಒಂದು ಸೂರ್ಯನ ಬೆಳಕಿಂದ ವಿಭಜನೆ ಆಗಲ್ಲ. ಓನ್ಲಿ ಅದಕ್ಕೆ ನಾವು ವಿದ್ಯುತ್ ಹಾಯಿಸಿದಾಗ ಮಾತ್ರ ಆ ಒಂದು ಸಂಯುಕ್ತ ವಿಭಜನೆ ಆಗುತ್ತೆ. ವಿದ್ಯುತ್ ವಿಭಜನೆ ಕ್ರಿಯೆ ಅಂತೀವಿ. ವಿದ್ಯುತ್ ಹಾಯಿಸಿದಾಗ ಮಾತ್ರ ಅದು ವಿಭಜನೆ ಆಗುತ್ತೆ. ಅದಕ್ಕೆ ನಾವು ವಿದ್ಯುತ್ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಈ ಸೂರ್ಯನ ಬೆಳಕಿನ ವಿಭಜನೆ ಕ್ರಿಯೆ ಅಂದ್ರೆ ಅವು ಕೆಲವೊಂದು ವಸ್ತುಗಳಿದಾವ, ಸೂರ್ಯ ಬೆಳಕಿನಲ್ಲಿ ಮಾತ್ರ ವಿಭಜನೆ ಆಗ್ತಾವ. ಹಂಗಾಗಿ ಸೂರ್ಯನ ಬೆಳಕಿನ ಬೇರೆ ಉಷ್ಣದಲ್ಲಿ ಕೊಡ್ಬೋದು, ಆದ್ರೆ ಅಲ್ಲಿ ಯಾವುದೇ ನಾವು ಆರ್ಟಿಫಿಷಿಯಲ್ ಉಷ್ಣ ಹೀಟ್ ಮಾಡಿದೇನೆ ಆ ಸೂರ್ಯನ ಬೆಳಕಿನಿಂದ ತನ್ನಷ್ಟು ತಾವೇ ಅಲ್ಲಿ ವಿಭಜನೆ ಆಗ್ತಾವ. ಅವು ಯಾವ್ಯಾವ ಅಂತ ಒಂದೊಂದಾಗಿ ನೋಡೋಣ. ಏನು, ಫಸ್ಟ್ ಉಷ್ಣ ವಿಭಜನೆ ಕ್ರಿಯೆ, ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಏನು ಉಷ್ಣ ವಿಭಜನೆ ಕ್ರಿಯೆ ಅಂತಂದ್ರೆ ಉಷ್ಣ ಕೊಡುವುದರಿಂದ, ಉಷ್ಣದಿಂದ ಯಾವ ಸಂಯುಕ್ತವು ವಿಭಜನೆ ಆಗಿ ಹಲವಾರು ಉತ್ಪನ್ನಗಳನ್ನು ಕೊಡುವಂತ ಕ್ರಿಯೆಗೆ ಉಷ್ಣ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಉಷ್ಣ ವಿಭಜನೆ ಕ್ರಿಯೆ ನೋಡೋಣ. ಒಂದು ಉದಾಹರಣೆ, ಈ ಕ್ಯಾಲ್ಸಿಯಂ ಈಗ ಒಂದು ಕೊಟ್ಟೆ, ಕ್ಯಾಲ್ಸಿಯಂ ಕಾರ್ಬೊನೇಟ್, ಸುಣ್ಣದ ಕಲ್ಲು. ನಾವು ಮನೆಗೆ ಗೋಡೆಗೆ ಸುಣ್ಣ ಬಡಿತೀವಲ್ಲ, ಅದಕ್ಕೆ ಸುಣ್ಣ ಹಚ್ಚೋಕ್ಕಿಂತ ಮುಂಚೆಗೆ ಎಲ್ಲಿಂದ ಹೆಂಗ್ ತಯಾರಿಸ್ತಾರೆ, ಅದನ್ನ ಗಣಿಗಾರಿಕೆ ಮಾಡ್ತಾರೆ. ಸುಣ್ಣದ ಕಲ್ಲನ್ನು ಗಣಿಗಾರಿಕೆ ಮಾಡಿ ತೆಗಿತಾರ. ಆ ಗಣಿಗಾರಿಕೆ ಮಾಡಿ ತೆಗೆದು ಅದನ್ನ ಸುಣ್ಣದ ಕಲ್ಲನ್ನ ಸುಡ್ತಾರ. ಸುಟ್ಟಾಗ ಅದೇನಾಗುತ್ತ, ಆ ಸುಣ್ಣದ ಕಲ್ಲನ್ನು ಸುಡ್ತಾರ. ಸುಣ್ಣದ ಕಲ್ಲನ್ನು ಸುಟ್ಟಾಗ ಅದೇನಾಗುತ್ತೆ ಗೊತ್ತಾ, ಕ್ಯಾಲ್ಸಿಯಂ ಆಕ್ಸೈಡ್
ಕಾರ್ಬನ್ ಡೈಆಕ್ಸೈಡ್ ಆಗಿ ಬಿಡುಗಡೆ ಆಗುತ್ತೆ. ಈ ಕ್ಯಾಲ್ಸಿಯಂ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಈ ಎರಡು ವಸ್ತುಗಳಾಗಿ ವಿಭಜನೆ ಆಗ್ತವೆ. ಈ ಕ್ಯಾಲ್ಸಿಯಂ ಆಕ್ಸೈಡ್ ನಾವು ಗೋಡೆ ಹಚ್ಚಕ್ಕೆ ಸುಣ್ಣ ಹಚ್ತೀವಲ್ಲ, ಆ ಗೋಡೆ ಹಚ್ಚಬೇಕಾದ್ರೆ ಈ ಕ್ಯಾಲ್ಸಿಯಂ ಆಕ್ಸೈಡ್ ತಗೊಂಡ್ಬರ್ತೀವಿ, ಪರ್ಚೇಸ್ ಮಾಡಿ ತಗೊಂಡ್ಬರ್ತೀವಿ ಅಂಗಡಿಯಾಗೋ, ಅಲ್ಲಿ ಬಟ್ಟಿ ಸುಣ್ಣ ಬಟ್ಟೆ ಎಲ್ಲ ತಗೊಂಡ್ಬರ್ತೀವಿ. ಆ ಸುಣ್ಣ ಬಟ್ಟೆ ಇದು ಕ್ಯಾಲ್ಸಿಯಂ ಆಕ್ಸೈಡ್ಗೆ ನೀರು ಹಾಕಿ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರುತ್ತೆ, ಅದನ್ನ ಗೋಡೆಗೆ ಹಚ್ತೀವಿ, ಆಗ ಅದು ವೈಟ್ ಆಗಿ ನಮಗೆ ಕಾಣಿರುತ್ತೆ. ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಕಾರ್ಬನೇಟ್ ನಾವು ಹೀಟ್ ಮಾಡಿದಾಗ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಇದು ನಾವು ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ. ಅಂದ್ರೆ ಇದಕ್ಕೆ ಹೀಟ್ ಕೊಟ್ರೆ, ಇದನ್ನ ಕಾಸಿದಾಗ ಮಾತ್ರ ಇದು ವಿಭಜನೆ ಆಗುತ್ತೆ, ಸುಮ್ಮನೆ ವಿಭಜನೆ ಆಗಲ್ಲ. ಅದಕ್ಕೋಸ್ಕರ ಇದು ಉಷ್ಣ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ನೆಕ್ಸ್ಟ್ ಇದು ಒಂದು ಬೇರೆ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ನಾವು ನೋಡ್ಕೊಂಡ್ರೆ, ನೆಕ್ಸ್ಟ್ ನಾನು ವಿದ್ಯುತ್ ವಿಭಜನೆಗೆ ಹೋಗ್ತೀನಿ. ನೆಕ್ಸ್ಟ್ ಎರಡನೇದು ಯಾವುದು? ವಿದ್ಯುತ್ ವಿಭಜನೆ. ವಿದ್ಯುತ್ ವಿಭಜನೆ ಕ್ರಿಯೆ ಅಂದ್ರೆ ಇಲ್ಲಿ ವಿದ್ಯುತ್ತನ್ನು ಹಾಯಿಸಿದಾಗ ಮಾತ್ರ ಅಲ್ಲಿ ವಿಭಜನೆ ಆಗುತ್ತೆ. ಯಾವುವು ಅಂತ ವಸ್ತುಗಳು ಯಾವುವು ನೋಡೋಣ. ಈಗ ನಾವು ನೀರಿನಲ್ಲಿ ವಿದ್ಯುತ್ತನ್ನು ಹಾಯಿಸಿದಾಗ ಅಲ್ಲಿ ಏನಾಗುತ್ತಾ, ಹೈಡ್ರೋಜನ್ ಆಕ್ಸಿಜನ್ ಡಿವೈಡ್ ಮಾಡುತ್ತೆ. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಆಗಿ ಡಿವೈಡ್ ಮಾಡುತ್ತೆ. ನೀರನ್ನು ವಿದ್ಯುತ್ ಹಾಯಿಸಿದಾಗ ಹೈಡ್ರೋಜನ್ ಆಕ್ಸಿಜನ್ ಆಗಿ ಡಿವೈಡ್ ಮಾಡುತ್ತೆ. ಈ ಒಂದು ಕ್ರಿಯೆಗೆ ನಾವು ವಿದ್ಯುತ್ ವಿಭಜನೆ ಕ್ರಿಯೆ ಅಂತ ಕೇಳ್ತೀವಿ. ಯಾಕಿದು ವಿದ್ಯುತ್ ವಿಭಜನೆ ಕ್ರಿಯೆ ಅಂತ ಕರಿತೀವಿ? ನಾವು ಇದಕ್ಕೆ ನೀರನ್ನ ಕಾಸಿದಂಗಲ್ಲ ಆವಿಯಾಗಿ ಮೇಲೆ ಹೋಗುತ್ತೆ ಹೊರತು ಅದು ಆಕ್ಸಿಜನ್ ಅಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಡಿವೈಡ್ ಆಗಲ್ಲ. ಅದು ವಿದ್ಯುತ್ ಹಾಯಿಸಿದಾಗ ವಿದ್ಯುತ್ನಿಂದ ಮಾತ್ರ ನಾವು ಅದನ್ನ ವಿಭಜನೆ ಮಾಡಕ್ ಸಾಧ್ಯ. ಈ ಉಷ್ಣದಿಂದ ಹೀಟ್ ಕೊಡುವುದರಿಂದ ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ವಿದ್ಯುತ್ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ನಾವು ಮೂರನೇದು ಸೂರ್ಯನ ಬೆಳಕಿನ ವಿಭಜನೆ ಕ್ರಿಯೆ ಅಂತ. ಈ ಸೂರ್ಯನ ಬೆಳಕಿನ ವಿಭಜನೆ ಕ್ರಿಯೆ ಅಲ್ಲಿ ತನ್ನಷ್ಟಕ್ಕೆ ತಾನೇ ಸೂರ್ಯನ ಬೆಳಕು ಕೆಲವೊಂದು ವಸ್ತುಗಳ ಮೇಲೆ ಬಿದ್ದಾಗ ತನ್ನಷ್ಟಕ್ಕೆ ತಾನೇ ಆಗಿಬಿಡುತ್ತೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡಿ ಕೇಳ್ತಾನ, ಮೂರು ಇವೇನು ರಾಸಾಯನಿಕ ವಿಭಜನೆ ಕ್ರಿಯೆಯ 3 ವಿಧಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ. 4 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಕೇಳ್ಬೋದು, ಅಥವಾ ಇದರಲ್ಲಿ ಯಾವ್ದಾದ್ರು 2 ಮಾರ್ಕ್ಸ್ ಕೇಳ್ಬೋದು, ಅಥವಾ ಡೈರೆಕ್ಟ್ 1 ಮಾರ್ಕ್ಸ್ ಕೇಳ್ಬೋದು. ಉಷ್ಣ ವಿಭಜನೆ ಕ್ರಿಯೆ ಅಂದ್ರೆ ಏನಂತ 1 ಮಾರ್ಕ್ಸ್ ಕೇಳ್ಬೋದು, ಉದಾಹರಣೆ ಕೊಡಂತ ಕೇಳ್ಬೋದು, ಹೆಂಗಾದ್ರೂ ಕೇಳ್ಬೋದು. ಈ 3 ವೆರಿ ಇಂಪಾರ್ಟೆಂಟ್. ಈ ಡಿಕಾಂಪೋಸಿಷನ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್. ನೋಡಿ, ಬೆಳಕಿನ ವಿಭಜನೆ ಕ್ರಿಯೆಗೆ ಒಂದು ಉದಾಹರಣೆ ಏನು, ಇಲ್ಲಿ ಸಿಲ್ವರ್ ಕ್ಲೋರೈಡ್. ಈ ಸಿಲ್ವರ್ ಕ್ಲೋರೈಡ್ ಏನಿರಲ್ಲ, ಈ ಸಿಲ್ವರ್ ಕ್ಲೋರೈಡ್ ಬೆಳಕಿನಲ್ಲಿ ಸುಮ್ಮನೆ ಹೊರಗಡೆ ಅಟ್ಮಾಸ್ಫಿಯರ್ ವಾತಾವರಣದಲ್ಲಿ ಇಟ್ಟಾಗ ಆ ಸೂರ್ಯನ ಬೆಳಕು ಅದ ಮೇಲೆ ಬಿದ್ದು ತನ್ನಷ್ಟಕ್ಕೆ ತಾನೇ ವಿಭಜನೆ ಆಗುತ್ತೆ. ಅವೇನಾಗುತ್ತೆ ಅಂದ್ರೆ ಈ ಬಣ್ಣ ಇಲ್ಲಿ ಸಿಲ್ವರ್ ಮತ್ತು ಕ್ಲೋರಿನ್ ಆಗಿ ಬದಲಾವಣೆ ಆಗುತ್ತೆ. ಅಲ್ಲಿ ಕ್ಲೋರಿನ್ ಅನಿಲ ಬಿಡುಗಡೆ ಆಗಿ ಹೋಗ್ಬಿಡುತ್ತೆ, ಅವಾಗ ಸಿಲ್ವರ್ ಬೀಳುತ್ತೆ, ಬೂದು ಬಣ್ಣ ಆಗಿ ಸಿಲ್ವರ್ ಬೀಳುತ್ತೆ. ಹಂಗಾಗಿ ಇದು ನಾವು ಸೂರ್ಯನ ಬೆಳಕಿನ ವಿಭಜನೆ ಕ್ರಿಯೆ. ಇದು ನಾವು ಕಾಸೋದು ಬೇಕಾಗಿಲ್ಲ, ಅದಕ್ಕೆ ನಾವು ವಿದ್ಯುತ್ ಹಾಯಿಸೋದು ಬೇಕಾಗಿಲ್ಲ. ತನ್ನಷ್ಟಕ್ಕೆ ತಾನೇ ಸೂರ್ಯನ ಬೆಳಕಾದ ಮೇಲೆ ಬಿತ್ತನ್ನು ಸಾಕು, ತನ್ನಷ್ಟಕ್ಕೆ ತಾನೇ ವಿಭಜನೆ ಆಗುತ್ತೆ, ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಇದು ನಾವು ಸೂರ್ಯನ ಬೆಳಕಿನ ವಿಭಜನೆ ಕ್ರಿಯೆ ಅಂತ ಹೇಳ್ತೀವಿ. ಸನ್ಲೈಟ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇನ್ನೂ ಒಂದು ಉದಾಹರಣೆ ಇಲ್ಲಿ ನೋಡಿ, ರಾಸಾಯನಿಕ ಸಮೀಕರಣ ಸರಿದೂಗಿಸಿದೆನಾ ನೋಡಿ, ಕಂಪೇರ್ ಮಾಡಿ. ಇಲ್ಲಿ ಕ್ಲೋರಿನ್ 1 ಇದೆ, ಕ್ಲೋರಿನ್ 2 ಇದೆ. ಹಾಗಾದ್ರೆ ಇಲ್ಲಿ ಕ್ಲೋರಿನ್ 2 ಇದೆ ಅಂದ್ರೆ ಇಲ್ಲಿ 2 ಹಾಕ್ಬೇಕು. ಇಲ್ಲಿ ಸಿಲ್ವರ್ ಎಷ್ಟಿದಾವ? 2 ಇದಾವ. ಇಲ್ಲಿ ಎಷ್ಟಿದಾವ? 2 ಇದಾವ. ಮುಗಿ ಸಿಂಪಲ್. ಇಲ್ಲಿ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸ್ಬೇಕಂದ್ರೆ ಕಂಪೇರ್ ಮಾಡ್ಬೇಕು. ಇಲ್ಲಿ ಎಷ್ಟಿದಾವ? ಇಲ್ಲಿ ಎಷ್ಟಿದಾವ? ಇಲ್ಲಿ 2 ಇದ್ರೆ ಇಲ್ಲಿ 2 ಹಾಕಿ ಕಂಪೇರ್ ಮಾಡಿಕೊಂಡು ನಾವು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸ್ಬೇಕು. ನೆಕ್ಸ್ಟ್ ನಾವು ನೆಕ್ಸ್ಟ್ ಮೂರನೇ ವಿಧ ಸ್ಥಾನಪಲ್ಲಟ. ರಾಸಾಯನಿಕ ಕ್ರಿಯೆಯ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಈ 3ನೇ ವಿಧ ಏನು ಸ್ಥಾನಪಲ್ಲಟ
ಈಗ ಮೊನ್ನೆದೇ ಆಯ್ತು ರಾಸಾಯನಿಕ ಸಂಯೋಗ ಎರಡು ಸೇರಿ ಒಂದಾಗಿ ಒಂದು ಹೊಸ ವಸ್ತು ಉತ್ಪತ್ತಿ ಅಂದ್ರೆ ಒಂದು ಉತ್ಪನ್ನ ಅಲ್ಲಿ ಉತ್ಪತ್ತಿ ಆಗುತ್ತೆ. ಇದು ರಾಸಾಯನಿಕ ಸಂಯೋಗ ಆಯ್ತು. ರಾಸಾಯನಿಕ ವಿಭಜನೆ ಅಂತಂದ್ರೆ ಒಂದಿದ್ದು ಹಲವಾರು ಆಗ್ತಾವ, ಅಥವಾ ಒಂದಿದ್ದು 2 ಆಗ್ಬೋದು, ಅಥವಾ ಒಂದಿದ್ದು 4 ಆಗ್ಬೋದು, 3 ಆಗ್ಬೋದು ಇಲ್ಲಿ. ಆಮೇಲೆ ಇದರಲ್ಲಿ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಲ್ಲಿ 3 ವಿಧ ಬರ್ತಾವ. ರಾಸಾಯನಿಕ ಬೆಳಕಿನ ವಿಭಜನೆ ಕ್ರಿಯೆ, ರಾಸಾಯನಿಕ ವಿದ್ಯುತ್ ವಿಭಜನೆ ಕ್ರಿಯೆ, ರಾಸಾಯನಿಕ ಉಷ್ಣ ವಿಭಜನೆ ಕ್ರಿಯೆ ಅಂತೇಳಿ ಇಲ್ಲಿ ಆ 3 ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಾನು 3ನೇ ವಿಧ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಏನು ಸ್ಥಾನ ಪಲ್ಲಟ ಕ್ರಿಯೆ ಅಂತಂದ್ರೆ ಇಲ್ಲಿ ಸ್ಥಾನ ಪಲ್ಲಟ ಅಂದ ತಕ್ಷಣ ಒಂದು ಸ್ಥಾನಕ್ಕೆ ಇನ್ನೊಂದು ಬರೋದು, ಈ ಒಂದು ವಸ್ತುವಿನ ಸ್ಥಾನಕ್ಕೆ ಬೇರೆ ವಸ್ತು ಬಂದು ಸೇರ್ಕೊಳ್ಳೋದು, ಬಂದು ಆ ವಸ್ತುವನ್ನು ಓಡಿಸೋದು, ಅದನ್ನ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಏನು ಇಲ್ಲಿ ಯಾವ ವಸ್ತು ಅಥವಾ ಯಾವ ಧಾತು ಅಥವಾ ಯಾವ ಎಲಿಮೆಂಟು ಐ ರಿಯಾಕ್ಟಿವ್ ಆಗಿರುತ್ತೋ, ಐ ರಿಯಾಕ್ಟಿವ್ ಎಲಿಮೆಂಟ್ ಆಗಿರುತ್ತೋ, ಅತಿ ಕ್ರಿಯಾಶೀಲ ವಸ್ತು ಆಗಿರುತ್ತೋ, ಅದು ಕಡಿಮೆ ಕ್ರಿಯಾಶೀಲ ವಸ್ತುವನ್ನು ಧಾತುವನ್ನ ಓಡಿಸುತ್ತೆ ಅಥವಾ ಅದನ್ನ ಸ್ಥಾನ ಪಲ್ಲಟಗೊಳಿಸುತ್ತೆ. ಹೆಂಗೆ ನೋಡಿ, ಇಲ್ಲಿ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ಈ ಜಿಂಕ್ ಪ್ಲಸ್ ಕಾಪರ್, ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ಅಂತ ಹೇಳ್ತೀವಿ. ಈ ಜಿಂಕ್ ಕಾಪರ್ ಸಲ್ಫೇಟ್ ಜೊತೆ ರಿಯಾಕ್ಟ್ ಆಗಿ ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ, ಈ ಜಿಂಕ್ ಇದೆಲ್ಲ ಕಾಪರ್ ಸಲ್ಫೇಟ್ ಅನ್ನ ಓಡಿಸ್ಬಿಡುತ್ತೆ, ಇಲ್ಲಿ ಕಾಪರ್ ಅನ್ನ ಓಡಿಸ್ಬಿಡುತ್ತೆ. ಅವಾಗ ಜಿಂಕ್ ಸಲ್ಫೇಟ್ ಕಾಪರ್ ಸಿಂಗಲ್ ಆಗಿ ಓಡಿಸುತ್ತೆ. ಏನು ಇಲ್ಲಿ ಜಿಂಕ್ ಕಾಪರ್ ಕಂಪೇರ್ ಮಾಡಿದ್ರೆ ಇದು ಕಾಪರ್ ಕಿಂತ ಜಿಂಕ್ ಐ ರಿಯಾಕ್ಟಿವ್ ಎಲಿಮೆಂಟ್, ಅತಿ ಕ್ರಿಯಾಶೀಲ ವಸ್ತು ಅಂದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಅದೇ ತರ ನಾನು ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಐರನ್ ಕಾಪರ್ ಸಲ್ಫೇಟ್ ಕಂಪೇರ್ ಇಲ್ಲಿ ಮಾಡಿದಾಗ ಇಲ್ಲಿ ಏನಾಗ್ತದೆ, ಸೇಮ್ ಐರನ್ ಏನ್ ಮಾಡ್ತಾ ಕಾಪರ್ ನ ಓಡಿಸುತ್ತೆ, FeSO4Cu. ಸ್ಥಾನ ಪಲ್ಲಟ ಇನ್ನೊಂದು ಏನು ಕಾಮನ್ ಆಗಿ ನಿಮಗೆ ಗೊತ್ತಾಗಲ್ಲ ಅಂತಂದ್ರೆ, ಈಗ ಬಲಶಾಲಿಯುತ ವ್ಯಕ್ತಿ ಕಡಿಮೆ ಬಲಶಾಲಿನ ಒಡೆದು ಬೀಳಿಸುವುದು, ಒಡೆದು ಓಡಿಸುವುದು ಅಂದ್ರೆ ಇವೆರಡು ಕಂಪೇರ್ ಮಾಡಿದ್ರೆ ಈ ಐರನ್ಗೆ ಹೆಚ್ಚು ಶಕ್ತಿ ಇದೆ, ಕಡಿಮೆ ಶಕ್ತಿ ಇರ್ತಕ್ಕಂಥ ಕಾಪರನ್ನ ಓಡಿಸಿ ಅದ ಸ್ಥಾನಕ್ಕೆ ಇದು ಬಂದ್ಬಿಡುತ್ತೆ. ಇದು ನಾವು ಸ್ಥಾನ ಪಲ್ಲಟ ಕ್ರಿಯೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕೇಳಬಹುದು. ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ, ಅಥವಾ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಗಳು ಕೊಡಿ ಅಂತ